ಘೋಷಣೆ ಮಾಡ್ಬೇಕಂತ ನಮ್ದು ಒತ್ತಾಯ ಐತಿ. ಅದ್ರೊಳಗೆ ಎಸ್ಪೆಷಲಿ ನಮ್ಮ ಮುಂಡ್ರಿಗಿ ತಾಲೂಕು ಯಾವಾಗಲೂ ಬರಗಾಲನ ಯಾವಾಗಲೂ ಸಮೃದ್ಧಿಯಾಗಿ ಮಾಡಿರ್ತಕ್ಕಂಥದ್ದು ಇತಿಹಾಸವಾಗಿಲ್ಲ. 10 ವರ್ಷದಾಗ 1 ವರ್ಷ ಸಿಗ್ಬೋದು ಭಾಳ ಅಂದ್ರೆ. ಅದ್ರ ಸಂಬಂಧ ತಮ್ಮ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ನಮ್ಮ ಮುಂಡ್ರಿಗಿ ತಾಲೂಕಿನ ಬರಗಾಲ ಘೋಷಣೆ ಮಾಡಿ ರೈತರ ಸಾಲ ನಿರ್ದಿಷ್ಟವಾಗಿ ಅಂತ ಮಾಡ್ಬೋದು. 1 ಎಕರೆಗೆ ಅಷ್ಟೇ ಖರ್ಚು ಮಾಡ್ತಾನೆ, 10 ಎಕರೆಗೆ ಅಷ್ಟೇ ಖರ್ಚು ಮಾಡ್ತಾನೆ. ಸಣ್ಣ ಹಿಡುವಳಿದಾರ, ಸಣ್ಣ ದೊಡ್ಡ ಹಿಡುವಳಿದಾರ ಅಂತಕ್ಕಂಥದ್ದನ್ನ ಭೇದ ಭಾವವನ್ನು ಬಿಟ್ಟು ಎಲ್ಲ ರೈತರಿಗೆ ಸಮನಾಗಿ ಏನು ಖರ್ಚು ಮಾಡಿರ್ತಾರೆ. ಈಗಾಗಲೇ ಶಿವನಂದ ಹೇಳಿದಂಗೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡ್ಬೇಕಂತ ಹೇಳಿ ನಮ್ಮದು ಒತ್ತಾಯ ಇದೆ. ಅದೇ ರೀತಿಯಾಗಿ ಡ್ಯಾಮ್ನಿಂದ ಕಾಲುವೆಯನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡ್ಯಾಮ್ ಕಟ್ಟಿ ಕಾಲುವೆ ಮಾಡಿ ರೈತರಿಗೆ ನೀರು ಹರಿಸುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ರೈತರು ವಿನಂತಿ ಮಾಡ್ಕೊತೀವಿ, ರೈತರು ವಿನಂತಿ ಮಾಡ್ಕೊತಿದ್ದಾರೆ ತಹಸೀಲ್ದಾರ್ ಹತ್ರ. ಈಗ ವರ್ಷ ಒಂದು ತಿಂಗಳಿಗೆ ನಮಗೆ ನೀರು ಕೊಡ್ತಾ ಇದ್ವಿ. ಈ ಸಲ ನೀರು ಒಂದು ದಿವ್ಸ ಕೊಡೋದು, ಒಂದು ದಿವ್ಸ ಬಂದ್ ಮಾಡೋದು ಮಾಡಕತ್ತದೆ. ಅದರಿಂದ ರೈತರು ಒಂದು ಸ್ವಲ್ಪ ಕಂಗಾಲಾಗಿದೆ. ಯಾಕಂದ್ರೆ ಒಂದು ಬೆಳೆಗೆ ನೀವು ಕೊಟ್ರ ನೀರು ಕೊಡ್ತೀನಿ ಅಂತೇಳಿ ಒಂದು ಆದೇಶ ಮಾಡಿದ್ರೆ ಈಗ ರೈತರಿಗೆ ಹಚ್ಚಕ್ಕೆ ಒಂದು ಅನುಕೂಲ ಆಗುತ್ತೆ. ಯಾಕಂದ್ರೆ ಹೊರಗಡೆಯಲ್ಲಿರ್ತಕ್ಕಂಥ ರೈತರಿಗೆ 1 ಎಕರೆಗೆ 50,000 ರೂಪಾಯಿ ಖರ್ಚು ಬರೋಕ್ಕೆ ಭತ್ತ ಬೆಳಿಬೇಕು. ಭತ್ತ ಬೆಳಿಬೇಕು ಒಂದು 50,000 ರೂಪಾಯಿ ಖರ್ಚು ಬರ್ತಾನೆ. ನಾವು ಈಗಾಗಲೇ ಖರ್ಚು ಮಾಡಿಕೊಂಡು ಮತ್ತು ನಾಳೆ ಜಗಿ ಬರೋಕ್ಕೆ ನೀರು ಕೊಡಲಿಲ್ಲ ಅಂದ್ರೆ ನಮಗೆ ತೊಂದರೆ ಆಗಬಾರ್ದು. ನೀರಾವರಿ ಇಲಾಖೆಯನ್ನು ಕರೆಸಿ ತಾವು ಡಿಸ್ಕಷನ್ ಮಾಡಿ ತಾವು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕು ರೈತರಿಗೆ. ನಾವು ಈ ಬೆಳೆಗೆ ನೀರು ಕೊಡ್ತೀವಿ, ನೀರು ಕೊಡೋದಿಲ್ಲ ಅಂತಕ್ಕಂಥ. ಯಾಕಂದ್ರೆ ಕೊಡ್ತೀನಿ ಅಂದ್ರೆ ಒಂದು ರೀತಿಯಿಂದ ರೈತರು ಹಚ್ಚಿ ಬೆಳಿತಾರೆ. ಮತ್ತು ನೀವು ನಾವು ರೈತರು ಹಚ್ಚಿ ಬರ್ತಾಗ ಬೆಳೆ ಬಂದು ಬರ್ತಾಗ ತೆನಿ ಆಗೇ ಹೊಟ್ಟೆ ನಮ್ಮಲ್ಲಿ ನೀರಿಲ್ಲ, ಕುಡಿಯೋಕೆ ನೀರು ಬೇಕು, ನೀರು ಕೊಡೋಕ್ಕಾಗಲ್ಲ ಅಂತ ಅವಾಗಂದ್ರೆ ಅವಾಗ ರೈತರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾವು ಈ ವಿಷಯವನ್ನು ತಾವು ಗಮನದಲ್ಲಿ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಹತ್ರ ಮೀಟಿಂಗ್ ಮಾಡಿ ಆಮೇಲೆ ನೀರಾವರಿ ಇಲಾಖೆ ಹತ್ರ ಡ್ಯಾಮ್ನ ಕೂಡ ಡಿಸ್ಕಷನ್ ಮಾಡಿ ನೀರು ಕೊಡ್ತೀರಿ ಕೊಡೋದಿಲ್ಲ ಅಂತಕ್ಕಂಥದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ರೈತರು ಕೂಡಿ ಇಲ್ಲಿವರೆಗೂ ನಮ್ಗೆಲ್ಲ ಇದಕ್ಕೊಂದು ಸ್ಪಂದನೆ ಮಾಡಿ ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸಂಘಕ್ಕೆ, ಕಬ್ಬು ಬೆಳೆಗಾರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ ಬೇಕೇ ಬೇಕು. ಪಗಾರ ಜಮಾ ನಮಗೆ ಎಲ್ಲಿಂದ ಜಮಾ ಆಗುತ್ತಾ? ರೈತರಿಗೆ ಯಾರಾದ್ರೂ ಕೊಡೋರು ಒಂದು ಚೀಲ ಗೊಬ್ಬರ ಬೇಕಂದ್ರೆ ಅಲ್ಲಿ ಬಂದು ತಾಳಕ್ಕೆ ನಿಂದಿರ್ಬೇಕು. ಗೊಬ್ಬರದ ಅಂಗಡಿಯಾಗ ನಾಯಿ ನಿಂತಂಗೆ ನಿಂದಿರ್ಬೇಕು ನಾವು. ಮತ್ತೆ ಮೇಲತ್ತೆ ಭಾಳ ಜನ ಕೂಡಿರಂದ್ರೆ ಅಲ್ಲಿ ಬಂದು ಮತ್ತೆ ಪೊಲೀಸರು ನಮ್ಮ ಮೇಲೆ ಆಗಿ ಚಾರ್ಜ್ ಮಾಡ್ತಾರೆ. FIR ಮಾಡಿದ್ರೆ ಅಷ್ಟೇ ರೈತರಿಗೆ ಕೊಡೋದಂತಂದ್ರೆ ಜಾಸ್ತಿ ಅನ್ಸಲ್ಲ. ರೈತರು ಬೆಳೆದ್ರೆ ರೈತರ ಮನೆಗೆ ಇರ್ತಾರೆ. ಇದರಿಂದ ಭಾಳ ತೊಂದರೆ ಆಗಿದೆ ರೈತರಿಗೆ. ದಯಮಾಡಿ ಕೃಷಿ ಇಲಾಖೆ ಜೊತೆ ಡಿಸ್ಕಷನ್ ಮಾಡಿ ಹೇಳಿ ಮೇಡಮ್ ಅನ್ನೋದು ಡಿಸ್ಕಷನ್ ಮಾಡಿ ಅದು FIR ರದ್ದು ಮಾಡಿ ಯೂರಿಯಾ ಗೊಬ್ಬರ ಹಾಗೂ ರಸಗೊಬ್ಬರಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿ ಈ ಒತ್ತಾಯ ಮಾಡ್ತೀವಿ. FID ಸರ ಮೊದಲ ಇವ್ರಿಗೆ ಒಂದ್ಸಲ ಹೇಳಿದ್ರು, ಈಗ ಮುಂಗಾರು ಒಂದ್ಸಲ ಹಿಂಗಾರು ಒಂದ್ಸಲ ಆಗತ್ತಾರೆ. ಇಲ್ಲ ADSP ಮಾತಾಡಿನಿ, ಮುಂಗಾರು ಒಂದ್ಸಿದ್ರೆ ಹಿಂಗಾರು ಒಂದ್ಸಿದ್ರೆ ಅಂದ್ರೆ ಹಂಗಾಗಿ ದಯವಿಟ್ಟು FID ಬಿಟ್ಕೊಡಬೇಕು. ಸಂಪೂರ್ಣ ತಮ್ಗೆ ಹೆಂಗ್ ರೈತರು ಮೊದಲು ಬೀಜ ಗೊಬ್ಬರ ಹಂಗ ಹತ್ರ ಕೊಡೋದು. ಕಾರಣ NDRF ಯೋಜನೆ ಅಡಿಯಲ್ಲಿ 21 ದಿನಗಳ ಕಾಲ ಎಲ್ಲಿ ಮಳೆ ಇರಲ್ಲ ಅಲ್ಲಿ ಸಂಪೂರ್ಣ ಬರಗಾಲ ಘೋಷಣೆ ಮಾಡಬೇಕಂತ ಸರ್ಕಾರ ಆದೇಶ ಐತಿ. ಆ ಪ್ರಕಾರವಾಗಿ ನಮ್ಗೆ ಏನೈತೆ ಹಸಿ ಬರಗಾಲ ಆಗೈತೆ ಸರ್. ಈ ಸ್ವಲ್ಪ ಸಂಪೂರ್ಣ ಮಳೆ ಅಂದ್ರೆ ಆಮತ್ ಬೇರೆ ಸ್ವಲ್ಪ ಮಳೆ ಆಗಿ ಬಿತ್ತಿ ಹೇಗಿರ್ತಂತ ಬೀಜ ಗೊಬ್ಬರ ಭೂಮಿ ಹಾಕಿಬಿಟ್ಟಿವಿ. ಇದು ಕಸಿ ಬರಗಾಲ ಅಂತಾರ. ಹಸಿ ಬರಗಾಲ ಕೈಲೊಂದು 20,000 ಖರ್ಚು ಮಾಡಿದ್ವಿ, ಮತ್ತೊಂದು 23,000 ಹಾಳಾಗೈತಿ. ಹಾಗಾಗಿ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡ್ಬೇಕು ನಮ್ಗೆ ಈ ಮೂಲಕ ಒತ್ತಾಯ ಸರ. ಬರಗಾಲ ಘೋಷಣೆ ಮಾಡಬೇಕು. ಅದ್ರ ಜೊತೆಗೇನೆ ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು. ಯಾಕಂದ್ರೆ ಒಂದು ವಾರ್ಷಿಕ ಪಂಚಗ್ಯಾರಂಟಿ ಯೋಜನೆಗೆ ವಾರ್ಷಿಕ 49,000 ಕೋಟಿ ಖರ್ಚು ಮಾಡಿ ಕೊಡ್ತಾರ. ನಮ್ದು ರೈತ ಸಾಲ ಸಂಪೂರ್ಣ ಇರೋದು 49,000 ಕೋಟಿ. ಹಾಗಾಗಿ ಪಂಚಗ್ಯಾರಂಟಿ ಕೊಡೋ ಜೊತೆಗೇನೆ ನಮ್ದು ಕೂಡ ರೈತ ಸಾಲ ಮನ್ನಾ ಮಾಡಬೇಕಂತ ರೈತರಿಗೆ ಒತ್ತಾಯ ಮಾಡ್ತಿದೆ. ಅದ್ರ ಜೊತೆಗೆ ರೈತರಿಗೆ ಎಲ್ಲಾ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕು. ಮತ್ತು ಗೋಶಾಲೆ ಸರ್ ಈಗ ತುರ್ತು ಮೇವಿಲ್ಲ ದನಕರಗಳಿಗೆ, ಜನಜಾನುವಾರಿಗೆ ಗೋಶಾಲೆ ಪ್ರಾರಂಭ ಆಗಬೇಕು. ಮತ್ತೆ ಕಾಲೇ ಮೂಲಕ ಹಳ್ಳಕ್ಕೆ ನೀರು ಹರಿಸಿದ್ರ ರೈತರು ಇದ್ದಿದ್ದನ್ನ ಅಂತರ್ಜಲ ಹೆಚ್ಚಿ ಹಾಕವು, ದನಕರು ಕುಡಿಯೋಕೆ ನೀರು ಹಾಕವು, ಸ್ವಲ್ಪ ಇದ್ದಿದ್ದ ಜಮೀನು ನೀರು ಹಾಕ್ಸಿರ್ತೀವಿ ನಾವು. ಹಾಗೆ ಎಲ್ಲ ಬೆಳಿಗ್ಗೆ ಜೊತೆಗೇನೆ ಇಲ್ಲಿ APMC ಹತ್ರ ಒಂದು ಕಿಲ್ ಕ್ಲೀನ್ ಮಾಡ್ಕೊಂಡ್ರೆ ಒಂದು ಇದನ್ನ ಕಡೆದಿ ಸರ್. ಅದರಿಂದ ಆ ಭೂಮಿ ಹಾರಿ ಮನೆ ಒಳಗ ಸೇರ್ಕನಾಗತೈತಿ ಮತ್ತು ಬೆಳೆ ಕುಂತು ಹಾಳಾಗತ್ತೆ. ಅದರಲ್ಲೇ ಸ್ವಾತಂತ್ರ್ಯಕ್ಕೋಸ್ಕರ ಈ ಮೂಲಕ ಒತ್ತಾಯ ಸರ್ ರೈತ ಸಂಘದಿಂದ. ಸ್ವಲ್ಪ ಜೊತೆಗೇನೆ ಕಬ್ಬು ಸಂಘ ಮಾತಾಡೋಕೆ ಅವ್ರು